ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಕೂಡ ಮಸ್ತ್ ಅದೀನಿ, ನೀವು ಕೂಡ ಮಸ್ತ್ ಅದೀರಿ ಅಂತ ಅನ್ಕೋತೀನಿ. ನೋಡಿ, ಇವತ್ತು ನಾನು ಉಪ್ಪಿಟ್ಟು ತಿನ್ನಂಗಾಗಿತ್ತು. ಸೊ ಅದಕ್ಕಾಗಿ ಉಪ್ಪಿಟ್ಟು ಮಾಡಬೇಕಂದೆ ಡ್ಯೂಟಿ ಬಂದಮೇಲೆ. ನೋಡಿ, ಮೊದಲು ರವಾವನ್ನು ಹುರ್ಕೊಳತ್ತಿದ್ದೀನಿ. ಚೆಂದಾಗಿ ಹುರ್ಕೊಂಡು ಇದು ಹುರಿಬೇಕಾಗುತ್ತೆ. ಹುರಿದ್ಕೊಂಡು ನಾನು ಇನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಬಿಡ್ತೀನಿ. ನೋಡಿ, ಒಂದು ಪ್ಲೇಟ್ನಲ್ಲಿ ಹಾಕಿ ಉಳ್ಳಾಗಡ್ಡಿ ಎಲ್ಲ ಹೊಡ್ಕೊಂಡು ತೊಗೋತೀನಿ ಅಷ್ಟೊತ್ತಕ. ನೋಡಿ, ಉಳ್ಳಾಗಡ್ಡಿ ಮತ್ತು ಕರಿಬೇವು ಎಲ್ಲ ಸೋಸಿ ಇಟ್ಟಿಬಿಟ್ಟಿನಿ ನೋಡಿರಿ ತಾಟ್ನಾಗ. ಅದ್ರದಾಗ ಒಂದು ಕಡಾಯಿದಾಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಕಾಯಿಸ್ಲಾಕ ಇಟ್ಬಿಡ್ತೀನಿ. ನೋಡಿ, ಇಟ್ಟೇ ಬಿಟ್ಟು ನೋಡಿ, ಇಟ್ಟೇನ ಕಾಯ್ದೈತೆ ನೀರು ನೋಡೋಕ್ಕಲ್ಲ ಅಂದ ಸಾಸಿವೆ ಜರ ಜೀರಿಗೆ ಹಾಕ್ತೀನಿ. ನೋಡಿ, ಇನ್ನೂ ಕಾಯ್ದಿಲ್ಲ ಅನಿಸುತ್ತೆ. ಸ್ವಲ್ಪ ಒಂದು 2 ನಿಮಿಷ ಹಂಗೆ ಇದು ಮಾಡಬೇಕಾಗುತ್ತೆ. 2 ನಿಮಿಷ ಕಾಯ್ಲಾಕಿಟ್ಟು ನೋಡಿ, ಕಾಯ್ದಿದೆ. ಸ್ವಲ್ಪ ಎಣ್ಣೆ ಹಾಗೆ ಕಾಯ್ತಾ ಇದೆ. ನೋಡಿ, ಅಷ್ಟರಲ್ಲಿ ಅದರಲ್ಲಿ ಉಳ್ಳಾಗಡ್ಡಿ ಕರಿಬೇವೆಲ್ಲ ಹಾಕಿಬಿಡ್ತೀನಿ ನಾನು. ನೋಡಿದ್ರು ಹಾಗೆ ನಾ ಇಂದು ಹಸಿಮೆಣ್ಸಿಕಾಯಿನ ಹಾಕಂಗಿಲ್ಲ ರೀ. ನಾ ಇದರಲ್ಲಿ ಮಸಾಲೆ ಪುಡಿನೇ ಹಾಕ್ತೀನಿ. ಶೇಂಗಾನು ಹುರಿದ್ರೆ ಶೇಂಗಾನು ಹಾಕಿಬಿಟ್ಟು ನೋಡಿ, ಕೊಂಡು ತಂದಿರೋ ಮಸಾಲೆ ಹಾಕಬೇಕಂತ ಅಂದ್ಕೊಂಡಿನಿ ನಾನು ಇವತ್ತಿನ. ತಂದಿರೋ ಮಸಾಲೆ ಪುಡಿ ಹಾಕಿದ್ದೆ. ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಖಾರ ಅಂದ್ರೆ ಭಾಳ ಇಷ್ಟ. ಎಲ್ಲರಿಗೂ ಖಾರ ತಿಂತಾರೆ ನಮ್ಮಲ್ಲಿ. ಅದಕ್ಕೆಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಮಸಾಲೆ ಪುಡಿ ಹಾಕಿ. ಚೆಂದ ಮಿಕ್ಸ್ ಆಗೋ ತನಕ ನೋಡ್ಬೇಕ್ರಿ. ಇದು ಮಿಕ್ಸ್ ಆಗಿದೆ ಅನಿಸುತ್ತೆ. ಇದರಲ್ಲಿ ಏನು ಮಾಡೋದು ಅಂತೇಳಿ ನಾವು ಚೆಂದ ಇದರ ತಿರುಗಾಡಿ ನೀರು ಹಾಕ್ಬಿಡ್ನತ್ತ. ನೀರಾಗಿ ಮುಚ್ಚಿಬಿಡ್ನತ್ತ. ಜರ ಜರ ಬೆಚ್ಚಗಾಗೋ ತನಕ ಕುದಿತಕ್ಕಾರೆ ಇದು ಮಾಡ್ಬೇಕಾಗ್ತದೆ. ಜರ ಹಿಂಗೆ ಉಪ್ಪನ್ನು ಹಾಕಿನಿ. ನೋಡಿ, ಈ ರವೆ ಏನೈತಿನ ಹಾಕಿಬಿಡ್ನತ್ತ. ಕುದ್ದೈತೀನಿ ಅದ್ರ ಹಾಕಿಬಿಡ್ನತ್ತೀನಿ. ನೋಡಿ, ಹಾಕಿಬಿಟ್ಟು ನೋಡಿ, ಇದರಲ್ಲಿ ರವೆ ಇದರಲ್ಲಿ ಹಾಕಿಬಿಡ್ನತ್ತೇನು ನೋಡಿ. ಉಪ್ಪಿಟ್ಟು ನೋಡಿ ತಯಾರೇ ಆಗಿಬಿಡ್ತು. ನೋಡಿ, ಎಲ್ಲರೂ ಬನ್ನಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋಕ್ಕೆ. ಹಾಗೆ ಹೋಗ್ತಾ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ಮುಂದಿನ ವ್ಲಾಗ್ದಲ್ಲಿ ಸಿಗೋಣ.